ರೈಲು ಅದನ್ನು ಬಿಟ್ಟರೆ ಆಸ್ಪತ್ರೆ, ಹೀಗೆ 6 ತಿಂಗಳು ಹೆಚ್ಚು ಕಮ್ಮಿ ಬರೀ ಇವೆರಡರಲ್ಲೇ ಕಾಲ ಕಳೆದಿದ್ದ ದರ್ಶನ್ ಈಗ ಸ್ವಲ್ಪ ನಿರಾಳರಾಗಿದ್ದಾರೆ. ರೆಗ್ಯುಲರ್ ಬೇಲ್ ಮೇಲೆ ಹೊರಗಿರೋ ದರ್ಶನ್ಗೆ ಕರ್ಮಭೂಮಿ ಬೆಂಗಳೂರಿಗಿಂತ ಜನ್ಮಭೂಮಿ ಮೈಸೂರೇ ಅಚ್ಚುಮೆಚ್ಚು. ಬೇಲ್ ಸಿಕ್ಕ ಮೇಲೆ ಮೈಸೂರು ಭೇಟಿಗೆ 2 ಸಲ ಕೋರ್ಟ್ನಿಂದ ಪರ್ಮಿಷನ್ ಪಡೆದಿರುವ ದರ್ಶನ್ ಈಗ ತಮ್ಮ ಫಾರ್ಮ್ ಹೌಸ್ನಲ್ಲಿ ಜಾಲಿ ಆಗಿದ್ದಾರೆ. ಹಿಂಗೆ ಜಾಲಿ ಆಗಿರುವ ಹೊತ್ತಲ್ಲೇ ಮತ್ತೆ ಮುನ್ನೆಲೆಗೆ ಬಂದಿದೆ ಬೆನ್ನು ನೋವು, ಅದಕ್ಕೆ ಸಂಬಂಧಪಟ್ಟ ಆಪರೇಷನ್. ಈಗ ಇಂಜೆಕ್ಷನ್, ಆಮೇಲೆ ಆಪರೇಷನ್. ಆರತಿ ಒಕ್ಕಡಕ್ಕೆ ಬಂದಿದ್ದೇಕೆ ದರ್ಶನ್? ಇಷ್ಟ ದಿನ ಬೆನ್ನೋವು ಅಂತ ಕೈನ ಬೆನ್ ಮೇಲೆ ಹಿಡಿದು ನಡೀತಾ ಇದ್ದ ದರ್ಶನ್ಗೀಗ ಎಲ್ಲಾ ನೋವು ಮಾಯ. ಬಳ್ಳಾರಿ ಜೈಲಿನಲ್ಲಿ ಅವಧಿ ಪೂರ್ಣ ಕಂಡು ಬಂದಿದ್ದು ದರ್ಶನ್ ಬೆನ್ನು ನೋವಿನಿಂದಾಗಿ ನರಕಯಾತನೆ ಪಡ್ತಾ ಇದ್ದ ಸೀನ್. ಇದನ್ನೇ ಕೋರ್ಟ್ ಮುಂದಿಟ್ಟು ಆಪರೇಷನ್ ಹೆಸರಲ್ಲಿ 6 ವಾರಗಳ ಮಧ್ಯಂತರ ಬೇಲ್ ಪಡೆದಿದ್ದೂ ಆಗಿದೆ. ಹೊರ ಬಂದ ಮೇಲೆ ದರ್ಶನ್ ಮತ್ತೆ ಜೈಲಿಗೆ ಹೋಗಲೂ ಇಲ್ಲ, ಆಪರೇಷನ್ ಮಾಡಿಸಿಕೊಳ್ಳಲೂ ಇಲ್ಲ. ದರ್ಶನ್ಗೆ ಏನೂ ಆಗಿಲ್ಲ, ಬರೀ ನಾಟಕ ಅಂತ ಕೋರ್ಟ್ನಲ್ಲಿ ಎಸ್ಪಿಪಿ ಎಷ್ಟೇ ಆಕ್ಷೇಪವನ್ನ ಎತ್ತಿದ್ರು ದರ್ಶನ್ನ ಕಾಪಾಡಿದ್ದು ಸಿ.ವಿ. ನಾಗೇಶ್. ಇದಾದ್ಮೇಲೆ ಬಿಜಿಎಸ್ ಆಸ್ಪತ್ರೆಯಲ್ಲೂ ಸರ್ಜರಿಗಾಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮಧ್ಯಂತರ ಬೇಲ್ ಅವಧಿ ವಿಸ್ತರಣೆ ಮಾಡಿಕೊಂಡ್ರು. ಆದ್ರೆ ಆಗ್ಲೇ ಇಲ್ಲ ಸರ್ಜರಿ. ಈ ಹೊತ್ತಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಕ್ಕಿದ್ದು ರೆಗ್ಯುಲರ್ ಬೇಲ್, ತೂಗುಗತ್ತಿಯಿಂದ ಬಚಾವ್. ಇದಾದ ಮೇಲೆ ಒಂದಲ್ಲ 2 ಸಲ ಮೈಸೂರಿಗೆ ಬಂದಿರೋ ದರ್ಶನ್ ಕೊನೆಗೂ ಆಪರೇಷನ್ಗೆ ಮನಸ್ಸು ಮಾಡಿದ್ದಾರೆ. ತಮ್ಮ ಡಾಕ್ಟರ್ ಕೈಲಿ ಬೆನ್ನು ನೋವಿಗೆ ಸರ್ಜರಿ ಮಾಡಿಸಿಕೊಳ್ಳೋ ಇರಾದೆ ಹೊಂದಿದ್ದಾರಂತೆ ಸಾರಥಿ. ಇದೇ ಸಂದರ್ಭದಲ್ಲಿ ಜನರಲ್ ಚೆಕಪ್ಗಾಗಿ ಬಂದಿದ್ದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ. ಇಲ್ಲಿ ಭೂಪತಿ ಚೆಕಪ್ ನಡೆಸಿದ ಡಾಕ್ಟರ್ ಅಜಯ್ ಹೆಗಡೆ ನರ್ವ್ ರೂಟ್ ಕ್ಲಿಯರ್ಗಾಗಿ ಕೊಟ್ಟಿದ್ದು ಎಪಿಡ್ಯೂರಲ್ ಇಂಜೆಕ್ಷನ್. ಕಳೆದ ಸಲ ಮೈಸೂರಿಗೆ ಬಂದಾಗಲೇ ವೈದ್ಯ ಅಜಯ್ ಹೆಗಡೆರನ್ನ ಕಂಡಿದ್ದ ದರ್ಶನ್ಗೆ ಡಾಕ್ಟರ್ ಕೊಟ್ಟ ಸಲಹೆ ಫಿಸಿಯೋಥೆರಪಿ ಕಂಟಿನ್ಯೂ ಇದಾಗಿದೆಯಂತೆ ವರ್ಕೌಟ್. ದರ್ಶನ್ ಬೆನ್ನು ನೋವು ತಕ್ಕ ಮಟ್ಟಿಗೆ ಶಮನ ಆಗಿದೆಯಂತೆ. ಆದ್ರೂ ಯಾವುದಕ್ಕೂ ಸರ್ಜರಿ ಮಾಡಿಸಿಕೊಂಡ್ರೆ ಭವಿಷ್ಯಕ್ಕೂ ಗುಡ್ ಅನ್ನೋ ಲೆಕ್ಕದಲ್ಲಿ ಸರ್ಜರಿ ಓಕೆ ಎಂದಿದ್ದಾರೆ ದರ್ಶನ್. ಇದೀಗ ಮಣಿಪಾಲ್ ಆಸ್ಪತ್ರೆಗೆ ಬಂದ ದರ್ಶನ್ಗೆ ಇಂಜೆಕ್ಷನ್ ಕೊಟ್ಟು ಕಳಿಸಿರೋ ಡಾಕ್ಟರ್ ಅಜಯ್ ಹೆಗಡೆ 1 ವಾರಗಳ ಕಾಲ ಇದರ ಎಫೆಕ್ಟ್ ಬಗ್ಗೆ ನಿಗಾ ಇಡಲಿದ್ದಾರಂತೆ. ಇದರ ಪ್ರಗತಿ ನೋಡಿಕೊಂಡೇ ಸರ್ಜರಿ ಬಗ್ಗೆ ಫೈನಲ್ ಡಿಸಿಷನ್ ತೆಗೆದುಕೊಳ್ತಾರಂತೆ ಡಾಕ್ಟರ್. ಸರ್ಜರಿ ಸಿದ್ಧತೆಯ ಮಧ್ಯೆಯೇ ಫಾರ್ಮ್ ಹೌಸ್ ನಲ್ಲಿ ಫ್ಯಾಮಿಲಿ ಜೊತೆ ಸಡಗರದಿಂದ ಸಂಕ್ರಾಂತಿಯನ್ನ ಆಚರಿಸಿದ್ದಾರೆ ಕಾಟೇರ. ಅಮ್ಮ ಮೀನಮ್ಮ, ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಸೋದರ ದಿನಕರ್ ಸೇರಿದಂತೆ ದರ್ಶನ್ರ ಇಡೀ ಕುಟುಂಬವೇ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದಿದೆ. ಅಲ್ಲಿರೋ ಎತ್ತುಗಳು, ಹಸುಗಳು, ಕುದುರೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಾರಥಿ. ಬಹಳ ದಿನಗಳ ನಂತರ ಮನೆ ಮಂದಿ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾರೆ ದರ್ಶನ್. ಮತ್ತೊಂದು ಕಡೆ ತನ್ನೆಲ್ಲ ಸಂಕಷ್ಟ ಪರಿಹಾರಕ್ಕಾಗಿ ಮತ್ತೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ದರ್ಶನ್. ಆರತಿ ಉಕ್ಕಡಕ್ಕೆ ಆಗಮಿಸಿದ ದರ್ಶನ್ ಇಲ್ಲಿ ಅಹಲ್ಯ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೆ ಧನ್ವೀರ್ ದರ್ಶನ್ಗೆ ಸಾಥ್ ನೀಡಿದ್ದಾರೆ. ಒಟ್ಟಲ್ಲಿ ದರ್ಶನ್ಗೆ ಸದ್ಯಕ್ಕೆ ಬೇಲ್ ಸಿಕ್ಕರು ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿದೆ ರಾಜ್ಯ ಸರ್ಕಾರ. ಅಲ್ಲೂ ಜಯ ಕರುಣಿಸು ಅಮ್ಮ, ಜೊತೆಗೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಿಂದ ಮುಕ್ತಿ ಕೊಡ್ಸಮ್ಮ ಅಂತ ತಾಯಿ ಬಳಿ ಬೇಡಿದ್ದಾರೆ ದರ್ಶನ್. ಉಕ್ಕಡದ ಪೂಜೆ ಫಲಿಸುತ್ತ ಎಲ್ಲದಕ್ಕೂ ಆ ತಾಯಿ ಬಳಿಯೇ ಇದೆ ಉತ್ತರ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿದ ಮೇಲೆ ಜಾಮೀನು ಪಡೆದು ಆಚೆ ಬರೋದು ಸುಲಭದ ವಿಚಾರ ಏನಾಗಿರ್ಲಿಲ್ಲ. ರೆಗ್ಯುಲರ್ ಬೇಲ್ ಸಿಗದೆ ಹೋದಾಗ ಮೆಡಿಕಲ್ ಬೇಲ್ಗೋಸ್ಕರ ಕಾರಣ ಕೊಟ್ಟಿದ್ದು ವಿಪರೀತವಾದ ಬೆನ್ನು ನೋವು. ಈ ಬೆನ್ನು ನೋವಿಗೆ ಸರ್ಜರಿ ಆಗಲೇಬೇಕು ಅನ್ನೋ ಕಾರಣಕ್ಕೇನೆ ದರ್ಶನ್ ಜೈಲಿನಿಂದ ಆಚೆ ಬಂದಿದ್ದು. ಅದಾದ ನಂತರದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ತು, ಅದು ಬೇರೆ ವಿಚಾರ. ಆದ್ರೆ ಬೆನ್ನು ನೋವಿಗೆ ಸರ್ಜರಿ ಮಾಡದೆ ಹೋದ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ ಇದ್ದ ಕಂಡೀಷನ್ ಆ ಜೈಲಿನಿಂದ ಆಚೆ ಬಂದು ತಿಂಗಳು ಕಳೆದರೂ ಕೂಡ ಸರ್ಜರಿ ಆಗೇ ಇಲ್ಲ. ಹೀಗಾಗಿ ಅನುಮಾನಗಳು ಕಾಡ್ತಾ ಇದೆ ದರ್ಶನ್ ಅವರ ಬೆನ್ನು ನೋವಿನ ಬಗ್ಗೆ. ಆದರೆ ಕಾಲಾನುಸಾರ ಅನ್ನೋ ರೀತಿಯಲ್ಲಿ ವೈದ್ಯರ ಬಳಿಗೆ ಹೋಗೋದು, ಚಿಕಿತ್ಸೆಯನ್ನು ಪಡ್ಕೊಳ್ಳೋದು, ತಪಾಸಣೆ ಮಾಡಿಸೋದು, ಇವತ್ತಲ್ಲ ನಾಳೆ ಸರ್ಜರಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಿಗೆ ಸುದ್ದಿ ತಲುಪೋದು, ಇದಂತೂ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಇವತ್ತು ಕೂಡ ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿದ್ರು ದರ್ಶನ್. ಅಲ್ಲೇನಾಯ್ತು ಅದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಮಧ್ಯಂತರ ಬೇಲ್ನಲ್ಲೂ ಕೂಡ
ಸರ್ಜರಿ ಆಗಲೇ ಇಲ್ಲ. ಮಧ್ಯಂತರ ಬೇಲ್ನ ನಂತರದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ತು. ರೆಗ್ಯುಲರ್ ಬೇಲ್ ಸಿಗೋಕೆ ಮುಂಚೆ ಆಪರೇಷನ್ಗೆ ಡೇಟ್ ಫಿಕ್ಸೇ ಆಗಿ ಹೋಗಿತ್ತು. ಇಂಥ ದಿನ ಆಪರೇಷನ್ ಮಾಡೇ ತೀರ್ತೀವಿ ಅಂತ ಹೇಳಿ ವೈದ್ಯರು ಕೋರ್ಟ್ಗೇನೆ ಅಫಿಡವಿಟ್ ಕೊಟ್ಬಿಟ್ಟಿದ್ರು. ಆದರೆ ಆ ಡೇಟ್ನಲ್ಲೂ ಕೂಡ ದರ್ಶನ್ಗೆ ಸರ್ಜರಿ ಆಗಲೇ ಇಲ್ಲ. ಇದೀಗ ಕೊನೆಗೂ ದರ್ಶನ್ ಸರ್ಜರಿಗೆ ಒಳಗಾಗ್ಲಿಕ್ಕೆ ಓಕೆ ಅಂದಿದ್ದಾರಂತೆ. ಹೀಗಾಗಿ ಬಹುತೇಕ ಮೈಸೂರಿನ ಆಸ್ಪತ್ರೆಯಲ್ಲೇ ದರ್ಶನ್ಗೆ ಆಪರೇಷನ್ ಆಗಬಹುದು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇವತ್ತು ಕೂಡ ಮೈಸೂರಿನ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಅವರ ರೆಗ್ಯುಲರ್ ಡಾಕ್ಟರ್ ಹತ್ರ ಅವರು ಚಿಕಿತ್ಸೆಗೆ ಒಳಪಟ್ಟರು. ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಡಲಾಗಿದೆ, ಎಪಿಡ್ಯೂರಲ್ ಇಂಜೆಕ್ಷನ್. ಈ ಇಂಜೆಕ್ಷನ್ ಅನ್ನ ಕೊಟ್ಟು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ದರ್ಶನ್ ಅವರನ್ನ ವೈದ್ಯರು. ಈ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಏನಾಗ್ತಾ ಇದೆ, ನರ್ವ್ ರೂಟ್ ಬ್ಲಾಕ್ ಇರೋದನ್ನ ಕ್ಲಿಯರ್ ಮಾಡತ್ತಂತೆ ಈ ಇಂಜೆಕ್ಷನ್. ನರ್ವ್ ರೂಟ್ ನಲ್ಲಿ ಇರುವ ಬ್ಲಾಕೇಜಸ್ ಗಳನ್ನ ಕ್ಲಿಯರ್ ಮಾಡತ್ತಂತೆ ಇಂಜೆಕ್ಷನ್. ಹೀಗಾಗಿ ಸರ್ಜರಿಗೂ ಮುಂಚೆ ಈ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ಇಂಜೆಕ್ಷನ್ ನಂತರದಲ್ಲಿ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರಬೇಕು. ಈ ಇಂಜೆಕ್ಷನ್ ನ ಪರಿಣಾಮ ಸರಿಯಾಗಿ ಆಗುತ್ತಾ ಅನ್ನೋದನ್ನ ವೈದ್ಯರು ಪರಿಶೀಲಿಸಿ ನೋಡ್ತಾರೆ. ಹೀಗೆ ಈ ಇಂಜೆಕ್ಷನ್ ಕೊಡಿಸ್ಕೊಂಡಿರುವ ದರ್ಶನ್ ಅವರಿಗೆ ಇಂಜೆಕ್ಷನ್ ಇಂದಾಗಿಯೇ ಒಂದಷ್ಟು ಅಡ್ಡ ಪರಿಣಾಮ ಕೂಡ ಆಗೋ ಸಾಧ್ಯತೆ ಇದೆಯಂತೆ. ಇದ್ರ ಬಗ್ಗೆ ವೈದ್ಯರು ದರ್ಶನ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಏನಾಗತ್ತೆ, ಮುಖ ಊದುತ್ತಂತೆ, ಸಾಧ್ಯತೆಗಳು. ಇದರ ಜೊತೆಗೆ ನಿದ್ರೆಯಲ್ಲಿ ಸಮಸ್ಯೆ ಆಗತ್ತಂತೆ, ಉದ್ವೇಗ, ಟೆನ್ಷನ್ ಅದು ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆಯಂತೆ. ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ. ನೀವೇನು ಗಾಬರಿ ಆಗಬೇಡಿ, 1 ವಾರ ನೋಡೋಣ, 1 ವಾರ ಆದ್ಮೇಲೆ ಬನ್ನಿ ಅಂತ ಹೇಳಿ ವೈದ್ಯರು ಸಮಾಧಾನ ಪಡಿಸಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. 1 ವಾರದ ಬಳಿಕ ದರ್ಶನ್ ಅವರಿಗೆ ಸರ್ಜರಿ ಮಾಡ್ತಾರಾ ವೈದ್ಯರು? ಆ ಪ್ರಶ್ನೆ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ಇದರ ನಡುವೆ ಇವತ್ತು ಮತ್ತೊಂದು ಡೆವಲಪ್ಮೆಂಟ್. ದರ್ಶನ್ ಇವತ್ತು ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ನಿಮಗೆ ನೆನಪಿರ್ಬೋದು, ಬಳ್ಳಾರಿಯ ಕಾರಾಗೃಹದಲ್ಲಿರೋ ಸಂದರ್ಭದಲ್ಲೂ, ಪರಪ್ಪನಾಗ್ರಹಾರ ಜೈಲಿನಲ್ಲಿರೋ ಸಂದರ್ಭದಲ್ಲೂ ದರ್ಶನ್ ಅವರ ಪತ್ನಿ, ಧರ್ಮಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರುಗಳಿಗೆ ಕೈ ಮುಗ್ದಿದ್ದಾರೆ. ಹೋಮ ಹವನಗಳನ್ನ ಮಾಡಿದ್ದಾರೆ, ಹರಕೆ ಹೊತ್ತಿದ್ದಾರೆ. ಇದನ್ನ ತೀರಿಸುವ ಭಾಗವೋ ಏನೋ ಅನ್ನೋ ರೀತಿಯಲ್ಲಿ ಇವತ್ತು ಸಂಕಷ್ಟಗಳನ್ನ ಪರಿಹರಿಸುವಂತ ಹೇಳಿ ಆರತಿ ಉಕ್ಕಡದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೆನ್ನು ನೋವನ್ನ ಶಮನ ಮಾಡುವಂತ ಕೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ತಲೆ ಮೇಲೆ ಬಂದು ಕೂತಿರುವ ಕೊಲೆ ಪ್ರಕರಣದ ಆರೋಪ, ಇದರಿಂದ ಕೂಡ ನನ್ನನ್ನ ಪಾರ್ ಮಾಡುವಂತ ಹೇಳಿ ದರ್ಶನ್ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಹರಕೆಯನ್ನ ಕೂಡ ತೀರಿಸಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಕಾದ್ ನೋಡೋಣ, ಮುಂದಿನ ವಾರದ ಹೊತ್ತಿಗೆ ದರ್ಶನ್ ಅವರಿಗೆ ಸರ್ಜರಿ ಫಿಕ್ಸ್ ಆಗುತ್ತಾ? ಫಿಕ್ಸ್ ಆದ್ರೆ ಅದ್ರ ಬಗ್ಗೆ ಮಾಹಿತಿ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮ.